ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಹೋಗ್ತಾ ಇರುವಂಥದ್ದು ಉತ್ಸುನೋಮಿಯಾದಲ್ಲಿರುವಂತಹ ಬ್ಯಾಂಬೂ ಫಾರೆಸ್ಟಿಗೆ. ಇದು ತುಂಬಾ ಹಳೆ ವಿಡಿಯೋ, ಅಂದ್ರೆ ಸಕುರಾ ಸೀಸನ್ ಸ್ಟಾರ್ಟ್ ಆಗುವ ಟೈಮಲ್ಲಿ ನಾವು ಹೋದದ್ದು. ಇಲ್ಲಿ ನೋಡಿ ಮರಗಳು ಹೂ ಬಿಡ್ತಾವಷ್ಟೇ, ಆದ್ರೆ ಬಿಸಿಲು ಭಯಂಕರ ಇದೆ. ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಚೆರಿ ಬ್ಲೋಸಮ್ ಮರಗಳು. ಇನ್ನು 2 ವಾರ ಕಳೆದ ಮೇಲೆ ಇದರಲ್ಲಿ ಎಲ್ಲ ಮರಗಳಲ್ಲಿ ಹೂವಾಗಿರ್ತದೆ. ಆಮೇಲೆ ರಾತ್ರಿ ಹೊತ್ತಿನಲ್ಲಿ ನೋಡೋದಕ್ಕೆ ಚೆನ್ನಾಗಿರ್ತದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ನೋಡಿ ವಿದ್ಯುತ್ ದೀಪವನ್ನು ಅಳವಡಿಸಿದ್ದಾರೆ. ನಮಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿತ್ತು ಈ ತರ ಎಲ್ಲ ಇದೆ ಅಂತ. ಇಲ್ಲದಿದ್ರೆ ನಾವು ರಾತ್ರಿ ಹೊತ್ತಲ್ಲೇ ಬರ್ತಿದ್ದೆವು. ನೋಡಿ ಎಲ್ಲ ಕಡೆ ವಿದ್ಯುತ್ ದೀಪ ಇದೆ. ಈ ಒಂದು ಬ್ಯಾಂಬೂ ಫಾರೆಸ್ಟ್ ವಕಾಯಮಾ ಫಾರ್ಮ್ ಎಂಬ ಹೆಸರಲ್ಲಿ ಕರೆಯಲ್ಪಡುತ್ತದೆ. ಅಂದ್ರೆ ವಕಾಯಮಾ ಫ್ಯಾಮಿಲಿಯವರು ಇಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ಅವರು 350ಕ್ಕೂ ವರ್ಷಗಳ ಹಿಂದೆ ಇಲ್ಲಿ ಕೃಷಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಶತಮಾನಗಳಿಂದ ಈಚೆ ಈ ಬ್ಯಾಂಬೂ ಕೃಷಿ ಮಾಡ್ತಾ ಇದ್ದಾರೆ. ನಮ್ಮ ಹಳ್ಳಿ ಕಡೆ ಬಿದಿರು ಹಿಂಡಾಗಿ ಆಗ್ತದಲ್ವಾ, ಮತ್ತೆ ಅದಕ್ಕೆ ಮುಳ್ಳು ಸಹ ಇರ್ತದೆ. ಇಲ್ಲಿ ನೋಡಿ ಈ ಬಿದಿರಿಗೆ ಮುಳ್ಳಿಲ್ಲ, ಹಾಗೇನೆ ಒಂದು ಅಂತರ ಇದೆ, ಪ್ರತಿಯೊಂದಕ್ಕೂ ಅಂತರ ಇದೆ. ಇವರು ಇದನ್ನು ತುಂಬಾ ಎಕರೆಗಟ್ಟಲೆ ಜಾಗೆಯಲ್ಲಿ ಕೃಷಿ ಮಾಡಿದ್ದಾರೆ, ತುಂಬಾ ವಿಸ್ತಾರವಾಗಿ ಹರಡಿದೆ. ನಿಮಗೆ ಇದನ್ನು ನೋಡುವಾಗ ಬೋರ್ ಆಗ್ಬಹುದು, ನಮಗೆ ಸಹ ಮೊದಲು ಹಾಗೆ ಆಯ್ತು. ಇಲ್ಲಿ ನೋಡಿ ಸ್ವಲ್ಪ ಕಲಾಕೃತಿಯನ್ನು ಸಹ ಇದರಲ್ಲಿ ಮಾಡಿದ್ದಾರೆ ಇವರು. ಮತ್ತೆ ಬಿದಿರಿನಿಂದ ಸ್ವಲ್ಪ ವಸ್ತುಗಳನ್ನು ಸಹ ಇವರು ಮಾಡಿದ್ದಾರೆ. ಅದು ಈ ವಿಡಿಯೋದ ಕೊನೆಯಲ್ಲಿದೆ, ವಿಡಿಯೋ ಕೊನೆಯವರೆಗೂ ನೋಡಿ. ಅದೇ ರೀತಿಯಲ್ಲಿ ಇಲ್ಲಿ ಎಂಜಾಯ್ಮೆಂಟ್ಗೆ ಅಂತ ಹೇಳಿ ಉಯ್ಯಾಲೆ ಮತ್ತೆ ಆ ಥರ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿದ್ದಾರೆ. ಮತ್ತೊಂದು ವಿಷಯ ಏನೆಂದ್ರೆ ಇಲ್ಲಿ ಮಾಚಾಟಿ ಇಲ್ಲಿ ಫೇಮಸ್. ಅಲ್ಲಿಗೆ ನಾವೀಗ ಹೋಗ್ತಾ ಇದ್ದೇವೆ. ಅಂದ್ರೆ ಮಾಚಾಟಿಯನ್ನು ಇವರು ಬಿದಿರಿನಿಂದ ಸರ್ವ್ ಮಾಡ್ತಾ ಇದ್ದಾರೆ, ಬಿದಿರಿನ ಲೋಟ ಅಂತ ಹೇಳ್ಬಹುದು. ಜೊತೆಗೊಂದು ಸ್ವೀಟ್ ಸಹ ಕೊಡ್ತಾ ಇದ್ದಾರೆ. ಮತ್ತೆ ಈ ಮಾಚಾವನ್ನು ಪ್ರಿಪೇರ್ ಮಾಡುವ ವಿಡಿಯೋ ನಾನು ಶಾರ್ಟ್ಸ್ ವಿಡಿಯೋ ಹಾಕಿರ್ತೇನೆ, ಎಲ್ರೂ ನೋಡಿ. ಇನ್ನು ಆ ಕಡೆ ಹೋದ್ರೆ ಫಾರೆಸ್ಟ್ ಅಂತ ಕಾಣ್ತದೆ, ಮರಗಳೆಲ್ಲ ಕಾಣ್ತಾ ಇದೆ. ಹಾಗೇನೆ ಇಲ್ಲೊಂದು ನೀರಿನ ಹರಿವು ಸಹ ಇದೆ. ಇಲ್ಲೊಂದು ಕಡೆ ಬಹಳ ಸುಂದರವಾದಂತಹ ಕಲಾಕೃತಿಯನ್ನು ಮಾಡಿದ್ದಾರೆ. ಇದು ನೋಡೋದಕ್ಕೆ ಕೊಳಲಿನ ರೀತಿಯಲ್ಲಿದೆ, ಬಹಳ ಸುಂದರವಾಗಿ ರೂಪಕಲ್ಪನೆ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಅವರು ಅನೇಕ ವಸ್ತುಗಳನ್ನು ನಿರ್ಮಿಸಿದ್ದಾರೆ, ಅವನ್ನು ಮಾರಾಟ ಸಹ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗ್ತಾ ಇರುವಂತದ್ದು. ಇವೆಲ್ಲವೂ ಬಿದಿರಿನಿಂದ ನಿರ್ಮಿಸಿದಂತಹ ವಸ್ತುಗಳು. ಇಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ನಾವು ಮೇಲೆ ಹೋಗ್ತಾ ಇದ್ದೇವೆ. ಆಮೇಲೆ ಮೇಲೆ ತುಂಬಾ ವಸ್ತು ಇಟ್ಟಿದ್ದಾರೆ. ಅದರ ಬೆಲೆಯನ್ನು ನೋಡಿದ್ರೆ ನಿಮ್ಗೆ ಆಶ್ಚರ್ಯವಾಗಬಹುದು. ಯಾಕೆಂತ ಹೇಳಿದ್ರೆ 1 lakh ವರೆಗಿದೆ. ನನಗೆ ಈ ವಸ್ತುಗಳು ಏನು ಎಂಬುದರ ಬಗ್ಗೆ ಅಷ್ಟೇನು ಮಾಹಿತಿ ಇಲ್ಲ. ಆದ್ರೂ ಸಹ ನೋಡ್ಬೇಕಾದ್ರೆ ಏನು ಇದೆಲ್ಲ ಬ್ಯಾಗಿನ ತರ ಕಾಣ್ತಾ ಇದೆ. ನೋಡಿ, ನೋಡೋದಕ್ಕೆ ಬಹಳ ಮನೋಹರವಾಗಿದೆ. ಆದ್ರೆ ಬೆಲೆ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನಿಸ್ತಾ ಇದೆ ನನ್ಗೆ. ಇಲ್ಲಿ ನೋಡ್ಬಹುದು ನೀವು, ಈ ಒಂದು ವಸ್ತುವಿನ ಬೆಲೆ ಒಂದು 80,000 ಇದೆ. 80,000 ಎನ್ ಇದೆ. ಅಂದ್ರೆ ಊರಿಂದೊಂದು 40,000, 40,000 ಆಗ್ತದೆ. ಆದ್ರೆ ಇಲ್ಲಿನವರಿಗೆ ಅದೊಂದು ಜಾಸ್ತಿ ಬೆಲೆ ಆಗಿ ಕಾಣ್ಲಿಕ್ಕಿಲ್ಲ ಅಂತ ಹೇಳುವುದು ನನ್ನ ಅನಿಸಿಕೆ.
ಇಲ್ಲೊಂದ್ ಕಡೆ ಮಹಿಳೆಯರಿಗೆ ಇಷ್ಟವಾಗುವಂತಹ ವಸ್ತುಗಳಿವೆ. ಕಿವಿಯೋಲೆಗಳು ಬಹಳ ಸುಂದರವಾಗಿ ಮಾಡಿದ್ದಾರೆ. ಇಲ್ಲಿ ಬ್ಯಾಂಬೂವನ್ನು ನೀರಲ್ಲಿ ಹಾಕಿಟ್ಟಿದ್ದಾರೆ. ಇದರ ಬಗ್ಗೆ ಅಷ್ಟೇನು ಮಾಹಿತಿ ನಂಗಿಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಬಿದಿರನ್ನು ಮಾರಾಟ ಸಹ ಮಾಡ್ತಾ ಇದ್ದಾರೆ. ಒಂದು ಕಡೆ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ನಾವು ನೋಡ್ಬೋದು. ಇದು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.